ಓಕೆ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಇವಾಗ ಏನಪ್ಪ ನೋಡೋಣ, ಐಫೋನ್ ಅಲ್ಲ, ಮ್ಯಾಕ್ಬುಕ್ ಪ್ರೋ ಏನಿದೆ, ಈ 14 ಇಂಚ್ ಹಾಗೂ 16 ಇಂಚು ಇಲ್ಲಿ ನೋಡ್ಬೋದು. ಇದು ಯಾವಾಗಪ್ಪ ಹಿಟ್ ಮಾಡುತ್ತೆ ಅಂದರೆ ಪ್ರೊಡಕ್ಷನ್ಗೆ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ ಅಂತೆ. ಈ ಪ್ರೊಡಕ್ಷನ್ ಶುರು ಮಾಡಿದ್ರೆ ಆಪಲ್ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಆದಷ್ಟು ಬೇಗ ಅರವೇ ಮಾಡ್ಬಿಡ್ತಾರೆ. ಈ ಪ್ರೊಡಕ್ಷನ್ ಹಿಟ್ ಮಾಡೋದು ಬಂದು ಒಂದು ತಿಂಗಳು ಲಾಂಚ್ ಡೇಟ್ ಇನ್ನೇನು ಇರಂಗಿ ಈ ಪ್ರೊಡಕ್ಷನ್ ಎಲ್ಲ ಶುರುವಾಗ್ತವೆ. ಇಲ್ಲೂ ಅಷ್ಟೇ, ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರನು ಪ್ರೊಡಕ್ಷನ್ ಶುರು ಮಾಡಿದ್ದಾರೆ. ಮ್ಯಾಕ್ಬುಕ್ 14 ಇಂಚ್ ಹಾಗೂ 16 ಇಂಚ್ ಅಂತ ಕೊಟ್ಟಿದ್ದಾರೆ. ಹಾಗೂ ಈ ವರ್ಷ ಏನಕ್ಕೆ ಡಿಲೇ ಆಯಿತು, ಇಷ್ಟೊತ್ತಿಗೆ ರಿಲೀಸ್ ಆಗಬೇಕಾಗಿತ್ತು ಮ್ಯಾಕ್ಬುಕ್ ಪ್ರೋ. ಮೇ ಬಿ ಚಿಪ್ ಶಾರ್ಟೇಜ್ ಹಾಗೂ ಹಲವಾರು ರೀಸನ್ ಇರಬಹುದು. ಆ ಒಟ್ಟಿನಲ್ಲಿ ಏನೋ ಪ್ರೊಡಕ್ಷನ್ ಅಂತೂ ಸ್ಟಾರ್ಟ್ ಆಗಿದೆ. ಇದು ಒಂದು ಲಾಂಚ್ ಆಗೋಬಹುದು. ಎಕ್ಸ್ಪೆಕ್ಟೆಡ್ ಡೇಟ್ ಬಂದು ಸೆಪ್ಟೆಂಬರ್ ಅಲ್ಲಿ, ಅಂದ್ರೆ ಐಫೋನ್ ಕೆಲವೊಂದು ಪ್ರಾಡಕ್ಟ್ ಸೆಪ್ಟೆಂಬರ್ ಅಲ್ಲಿ ನಾವು ವಿತೌಟ್ ಡೌಟ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಕೆಲವೊಂದು ಪ್ರಾಡಕ್ಟ್ ಮಾತ್ರ, ಅಂದ್ರೆ ಮ್ಯಾಕ್ಬುಕ್ ಪ್ರೋ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಇದು ಒಂಥರ ಆಚೆ ಈಚೆ ಆಗುತ್ತೆ ಅಂದ್ರೆ ಎಕ್ಸ್ಟ್ರಾ ಪ್ರಶ್ನೆ ಇದೆ. ಯಾಕಂದ್ರೆ ಯೂಶಲಿ ಸೆಪ್ಟೆಂಬರ್ ಅಲ್ಲಿ ಇವೆರಡು ಪ್ರಾಡಕ್ಟ್ ರಿಲೀಸ್ ಯಾವತ್ತೂ ಆಗಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಪ್ರಶ್ನೆ ಅಂತಿರೋದು. ನೋಡ್ಬೇಕಾಗಿದೆ ಈ ರೂಮರು ನಿಜ ಆಗುತ್ತಾ ಫೇಕ್ ಆಗುತ್ತಾ. ಒಂಥರ ಎರಡು ಧೋನಿಗಳ ಮಧ್ಯೆ ಇಕ್ಕೊಂಡು ಹೋಗುವಾಗೆ ಹೋಗ್ತಾ ಇರುತ್ತೆ ನೀಟಾಗೆ, ಏನು ತೊಂದರೆ ಇಲ್ದಿರೋ ಸೀದಾ ಅರವೇ ಆಗುತ್ತೆ. ಇನ್ನು ಕೆಲವೊಂದು ಡಿಸ್ಟರ್ಬ್ ಮಾಡ್ಕೊಂಡು ಹೋಗಿ ಸೇರುತ್ತೆ. ಇನ್ನು ಕೆಲವೊಂದು ರೂಮರ್ಗಳು ಇರ್ತವೆ, ಏನೋ ಬಂದಿರುತ್ತೆ ಅಲ್ಲಿ ಏನೋ ಆಗಿರುತ್ತೆ, ಅಂದ್ರೆ ನಿಮ್ಗೂ ಸಂಬಂಧನೇ ಇಲ್ಲ ರೀತಿ ಬಿಹೇವ್ ಮಾಡ್ತವೆ ಅಂತ ರೂಮರು. ಒಂದ್ಸಲಿ 50% ನಂಬೋದು ತುಂಬಾ ಕಷ್ಟ ಆಗೋಗುತ್ತೆ. ಏನ್ ಮಾಡಕ್ಕಾಗಲ್ಲ, ಒಂದು ಎಕ್ಸೈಟ್ಮೆಂಟ್ ಅಂತೂ ಇರುತ್ತೆ ಈ ರೂಮರ್ಗಳಿಂದ ಅಂತ ಹೇಳ್ತಾ, ಇದು ಒಟ್ಟಿನಲ್ಲಿ ಏನೋ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಬರುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಮುಂದಿನ ವಿಡಿಯೋ ಸಿಗುತ್ತೆ.